ಪ್ರಾಥಮಿಕ ಶಾಲೆ ಕೂನುಬೇವು. ಮರುಸಿಂಚನ, ಇದು ಕನ್ನಡದ ಮರುಸಿಂಚನದ ಚಟುವಟಿಕೆ ಹಾಳೆ 6 ಮಾಡೋಣ. ಸೊ ಚಟುವಟಿಕೆ 6ರಲ್ಲಿ ಬರುವಂತದ್ದು ವಾಕ್ಯ ರಚನೆಯ ಬಗ್ಗೆ. ವಾಕ್ಯ ರಚನೆ, ಸೊ ನಾವು ಏಕೆ, ಹೇಗೆ, ಏನು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಹಾಗೆ ವಾಕ್ಯ ಅಂದ್ರೆ ಏನು, ವಾಕ್ಯಗಳ ರಚನೆಯನ್ನ ನೋಡೋಣ. ಇದು ಮರುಸಿಂಚನ ಪುಸ್ತಕ. ಸೊ ಪುಸ್ತಕದಲ್ಲಿ ಎಲ್ಲರ ಪುಸ್ತಕ ಇಲ್ಲದೆ ಇರೋದ್ರಿಂದ ಡಿಸ್ಪ್ಲೇಯಲ್ಲಿ ಬರೋಣ. ಈಗ ಅಭ್ಯಾಸ ಪುಸ್ತಕದಲ್ಲಿ ಕನ್ನಡ ಒಂದು ಈ ಪುಸ್ತಕದಲ್ಲಿ ನೋಡೋಣ. ಈಗ ಚಟುವಟಿಕೆ ಹಾಳೆ 6 ವಾಕ್ಯ ರಚನೆ. ಇಲ್ಲಿ ಒಂದೇ ಚಟುವಟಿಕೆಯನ್ನು ನಾವೀಗ ಮಾಡೋಣ. ಅದಲು ಬದಲಾದ ಅಕ್ಷರಗಳನ್ನ ಅರ್ಥಬದ್ಧವಾಗಿ ಜೋಡಿಸಿ ಮಾದರಿಯಂತೆ ಪದ ರಚಿಸಿ ಬರೆಯಿರಿ. ಈಗ ಇಲ್ಲಿ ಅಕ್ಷರಗಳು ಹಿಂದೆ ಮುಂದೆ ಆಗಿದ್ದಾವೆ, ಇವುಗಳನ್ನ ಸೇರಿಸಿ ಪದಗಳನ್ನ ರಚನೆ ಮಾಡಬೇಕು. ನಿಮಗೆ 2 ನಿಮಿಷಗಳ ಅವಕಾಶ ಕೊಡ್ತೀನಿ. 1 2 3 4 5 6 ಪದಗಳಿದ್ದಾವೆ. 6 ಪದಗಳನ್ನ ಸರಿಯಾಗಿ ಜೋಡಿಸಿ. ಓಕೆ, ಸ್ಟಾರ್ಟ್. ಓಕೆ ಮಕ್ಕಳೇ, ಆಯ್ತಾ ಎಲ್ಲರದು? ಓಕೆ, ಈಗ ಒಬ್ರು ಬಂದು ಅಲ್ಲಿರುವಂತಹ ಪದಗಳನ್ನ ಸರಿಯಾಗಿ ಜೋಡಿಸಿ ಹೇಳ್ಬೇಕು. ಯಾರು ಬರ್ತೀರಾ? ಬಾ ಪ್ರೀತಿ, ಹೇಳಪ್ಪ. 1ನೇ ಪದ ನಾಗರಿಕತೆ, 2ನೇ ಪದ ಸ್ವಾತಂತ್ರ್ಯ, 3ನೇ ಪದ ಪರಿಸರ, 4ನೇ ಪದ ವಿಜ್ಞಾನ, 5ನೇ ಪದ ಸಂಗೀತ, 6ನೇ ಪದ ಪ್ರಕೃತಿ. ಓಕೆ, ಸರಿ ಇದೆ ಅಲ್ವಾ? ಎಲ್ಲರದು ಇದೇ ಮಾಡಿದ್ರು. ಓಕೆ, ಇದನ್ನ ಬೋರ್ಡ್ ಮೇಲೆ ಬರೆಯಪ್ಪ. ಹೌದಪ್ಪ. ನಾಗರಿಕತೆ, ಸ್ವಾತಂತ್ರ್ಯ, ಪರಿಸರ, ವಿಜ್ಞಾನ, ಸಂಗೀತ, ಪ್ರಕೃತಿ. ವೆರಿ ಗುಡ್. ಓಕೆ, ಎಲ್ಲರೂ ಒಂದೇ ಚಟುವಟಿಕೆನ ಸರಿಯಾಗಿ ಮಾಡಿದ್ರ. ಈಗ 2ನೇ ಚಟುವಟಿಕೆಗೆ ಬರೋಣ. ಇಲ್ಲಿ ನೋಡಿ, ಚಟುವಟಿಕೆ 2, ಅದಲು ಬದಲಾದ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ವಾಕ್ಯವನ್ನ ರಚಿಸಿ ಬನ್ನಿ. ಇಲ್ಲಿ ನೀವು ಪದಗಳನ್ನ ಮಾಡೋದು ಕಲ್ತ್ರಿ ಅಲ್ವಾ? ಅದರ ಬದಲಾಗಿರುವ ಅಕ್ಷರಗಳನ್ನು ಬಳಸಿ ಪದಗಳನ್ನು ಮಾಡಿದ್ರಿ. ಈಗ ಪದಗಳು ಅದರ ಬದಲಾಗಿದ್ದಾವೆ. ಉದಾಹರಣೆ ನೋಡಿ, ನವಿಲು ರಾಷ್ಟ್ರ ಪಕ್ಷಿ ಭಾರತದ. ಸರಿ ಮಾಡಿ ಒಂದು ಅರ್ಥಬದ್ಧವಾದಂತಹ ವಾಕ್ಯ ಮಾಡಬೇಕು. ಓಕೆ, ಮಾಡ್ತೀರಲ್ವಾ? ನೋಡಿ, 6 ವಾಕ್ಯಗಳಿದ್ದಾವೆ. ನಿಮಗೆ 3 ನಿಮಿಷಗಳ ಅವಕಾಶ ಕೊಡ್ತೀನಿ. ಆಯ್ತಾ? 3 ನಿಮಿಷಗಳಲ್ಲಿ ಈ ವಾಕ್ಯಗಳನ್ನು ಮಾಡಬೇಕು. ಸರಿ, ಸ್ಟಾರ್ಟ್. ಮಕ್ಕಳೇ, 6 ವಾಕ್ಯಗಳನ್ನ ಸರಿಯಾಗಿ ಜೋಡಿಸಿದಿರಾ? ವೆರಿ ಗುಡ್. ಈಗ ಒಬ್ಬೊಬ್ಬರಾಗಿ ಬಂದು ನಿಮ್ಮ ವಾಕ್ಯ ಸರಿ ಮಾಡಿರೋ ವಾಕ್ಯವನ್ನ ಬರೆದು ವಾಕ್ಯವನ್ನ ಓದಬೇಕು. ಸೊ ಮೊದಲನೇ ವಾಕ್ಯವನ್ನ ಯಾರು ಮಾಡ್ತೀರಾ? ಓಕೆ, ಮೊದಲನೇದು ನಾನು ಮಾಡ್ತೀನಿ. ಓಕೆ, ಮಾಡಪ್ಪ. ಓಕೆ ಕಂದ, ಓದಮ್ಮ ನೀನ್ ಮಾಡಿರೋ ವಾಕ್ಯನ. ರಾಷ್ಟ್ರ ಪಕ್ಷಿ ನವಿಲು. ವೆರಿ ಗುಡ್. ನೇ ವಾಕ್ಯವನ್ನ ಯಾರು ಮಾಡ್ತೀರಾ? ಓಕೆ, ಬಾ ಕಂದ. ಕಂದ, ಓದಪ್ಪ. ವಚನ ಸಾಹಿತ್ಯದಲ್ಲಿ ಬಸವಣ್ಣವರ ಹೆಸರು ಅಮರವಾಗಿದೆ. ಓಕೆ, ವಾಕ್ಯ ಯಾರು ಮಾಡ್ತೀರಮ್ಮ? ಓಕೆ, ಬಾ ಕಂದ. ಓಕೆ ಕಂದ, ಓದಪ್ಪ ನೀವು ಮಾಡಿರೋ ವಾಕ್ಯನ. ಪರಿಸರವು ನಾಶವಾಗುತ್ತಿದೆ. ವೆರಿ ಗುಡ್. 4ನೇ ವಾಕ್ಯವನ್ನ ಮಾಡಮ್ಮ. ಬಾಮ್ಮ, ಓದಪ್ಪ. ನಮ್ಮ ನಾಡು ಕರ್ನಾಟಕ. ವೆರಿ ಗುಡ್. 5ನೇ ವಾಕ್ಯ ಬಾಮ್ಮ, ಓದಪ್ಪ. ಯಕ್ಷಗಾನವು ನಮ್ಮ ರಾಜ್ಯದ ಕಲೆಯಾಗಿದೆ. ವೆರಿ ಗುಡ್. ವಾಕ್ಯ ಯಾರು ಮಾಡ್ತೀರಮ್ಮ? ಬಾಪ, ಓದಮ್ಮ. ವಾಯುಮಾಲಿನ್ಯದಿಂದ ಆರೋಗ್ಯ ಹದಗೆಡುತ್ತದೆ. ನೀವೆಲ್ಲ ಮಾಡಿದಂತಹ ವಾಕ್ಯಗಳು ಸರಿಯಾಗಿದ್ದಾವೆ. ಹಾಗಾದ್ರೆ ನೋಡಿ, ಮೊದಲು ಅಸ್ತವ್ಯಸ್ತವಾದಂತಹ ಅಕ್ಷರಗಳನ್ನು ಬಳಸಿ ಪದ ಮಾಡಿದ್ರಿ. ನಂತರ ಅಸ್ತವ್ಯಸ್ತವಾಗಿರುವಂತಹ ಪದಗಳನ್ನು ಬಳಸಿ ಒಂದು ಅರ್ಥ ಬರುವ ಹಾಗೆ ವಾಕ್ಯ ಮಾಡಿದ್ರಿ. ಹಾಗಾದ್ರೆ ವಾಕ್ಯ ಅಂದ್ರೆ ಏನು? ವಾಕ್ಯ ಅಂದ್ರೆ ಸಂಪೂರ್ಣ ಅರ್ಥವನ್ನು ನೀಡುವಂತಹ ಪದಗಳ ಸಮೂಹಕ್ಕೆ ವಾಕ್ಯ ಅಂತ ಕರಿತೀವಿ. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಸಂಪೂರ್ಣ ಅರ್ಥವನ್ನು ನೀಡುವ ಪದಗಳ ಸಮೂಹಕ್ಕೆ ವಾಕ್ಯ ಅಂತ ಕರಿತೀವಿ. ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಚಟುವಟಿಕೆಯನ್ನ ಮಾಡೋಣ.